ಇದರದೇ ಬೆಂಕಿ ಈ ತರನಾಗಿದ್ರ ಅರ್ಥ ಏನಂದ್ರ ಇದರದೇ ಆದ ಬೆಂಕಿ ಈ ತರನಾಗಿದ್ರ ಮನೆಯಲ್ಲಿ ಮೇಲೆ ಹೋಗುವಂತ ಬೆಂಕಿ 1% ಮಾತ್ರ ಗ್ಯಾಸ್ ಒಳಗೋದ್ರೆ ವಿತಿನ್ ಸೆಕೆಂಡ್ ಗ್ಯಾಸ್ ಬ್ಲಾಸ್ಟ್ ಆಗ್ತಾರೆ. ಇದು ಆಗ್ಬಾರ್ದ ಅಂತ ಹೇಳಿ ಪ್ರತಿ ಮನೆಗೆ ಇದರ ಬಗ್ಗೆನೂ ಹೇಳತ್ತದ, ಇದ್ರ ಬಗ್ಗೆನೂ ಹೇಳತ್ತದ. ಇದಕ್ಕೆ ಸಮೀಪ ಇದು ಹತ್ತಿರ ಹತ್ತಲ್ಲ, ಇದು ಲಾಕ್ ಮಾಡ್ಕೊಡೋದು. ಯಾವಾಗ ಹತ್ತದ್ರಿ ಸರ್ ಅಂದ್ರೆ ಯಾವಾಗ ನಾ ಇದು ಬರ್ನಲ್ ಕೊಯ್ ಟಚ್ ಮಾಡಿದ್ನಲ್ರಿ ಈ ತರನಾಗ ಯಾವಾಗ ಅಷ್ಟೇ ಹತ್ತದ್ರಿ. ಈ ತರ ಹಲೋ ಹಾಯ್ ನಮಸ್ಕಾರ. ಈಗಿನ ಕಾಲದಾಗ ತುಂಬ ಗ್ಯಾಸ್ಗಳು ಲೀಕ್ ಆಗ್ಲತ್ತವ, ಬ್ಲಾಸ್ಟ್ ಕೂಡ ಆಗ್ಲತ್ತವ. ಇಲ್ಲಿ ಫೋಟೋ ನೋಡ್ಬೋದು, ಈ ಥರ ಸಿಕ್ಕಾಪಟ್ಟೆ ಆಗ್ಲತ್ತವ. ಅದಕ್ಕಾಗಿ ಒಬ್ಬರು ನಮ್ಮ ಮನೆಗೆ ಇವತ್ತು ಈ ಥರ ಹಾಕೊಂಡ್ರೆ ಈ ಥರ ಸೊಲ್ಯೂಷನ್ ಇದೆ ಅಂತ ಹೇಳ್ತಾ ಇದ್ರು. ಆ ವಿಡಿಯೋ ಬಗ್ಗೆ ತೋರಿಸ್ತಾ ಇದ್ದೀನಿ, ಬರ್ರಿ ನೋಡ್ರಿ. ಬಳಸ್ಬೇಕಾದ್ರೆ ನಮ್ಮ ಪರಿಸ್ಥಿತಿ ತಕ್ಕಂತೆ ನಾವು ಬಳಸಕತ್ತೀವಿ. ಹಳ್ಳಿಯಾಗ ಎಷ್ಟೋ ಜನ ಬಳಸ್ತಾರೆ. ರೂಲ್ಸ್ ಏನಪ್ಪಾ ಅಂದ್ರೆ ಪ್ರತಿ 3 ರಿಂದ 4 ವರ್ಷ ಹಬ್ಬ ಅಂದ್ರೆ 5 ವರ್ಷನವರೆಗೂ ಪೈಪ್ ಬದಲಾಯಿಸಿದಂಗ ಅರ್ಥ. ಯಾಕಂದ್ರೆ ಇದು ಖರಾಬ್ ಆದ, ಇದಕ್ಕೊಂದು ತಾಕೀದ್ ಕೊಡ್ತದೆ ತಾರೀಖ್. ಒಂದ್ ಗುಳಿಗೆ ಇರ್ತಲ್ರಿ, ಅದಕ್ಕೊಂದ್ ತಾರೀಖ್ ಇರ್ತಾವ, ಮೆಡಿಕಲ್ ಇರ್ತಲ್ಲ ಅದೊಂದು. ತದನಂತರ ರೆಗ್ಯುಲೇಟರ್ ಬದಲಾಯಿಸಿರಿ ಅಂತ ಹೇಳಿ ಹೇಳ್ತೇವೆ. ಯಾಕಂದ್ರ ದಿನಾಲು ಚಾಲು ಬಂದ್ ಮಾಡ್ತೀರಮ್ಮ. ಯಾಕೆ ಮಾಡ್ತೀರಿ ಅಂದ್ರೆ ದಿನಕ್ಕೂ 2 ಸಲ ಚಾಲು ಮಾಡಿದ್ರೆ ಬಂದ್ ಮಾಡಿ ನಿದ್ದಿನೇ ಬರಲ್ಲ ನಮ್ಗೆ. ಯಾಕಂದ್ರೆ ಇದು ಚಾಲು ಮಾಡಿದ್ರೆ ಮುಂಜಾನೆ ಅಡಿಗೆ ಮಾಡ್ಬೇಕಾಗ್ತದ, ಅಥವಾ ಮಧ್ಯಾಹ್ನಕ್ಕೆ ಏನಾದ್ರು ಚಾಪ ಮಾಡಿ ಸಂಜಿಕೆ ಏನ್ ಮಾಡ್ಬೇಕು, ಇದು ಮತ್ತೆ ಬಂದ್ ಮಾಡ್ಬೇಕು ನಾವು. ಇದು ಬಂದ್ ಮಾಡಿದ್ರೆ ನಿದ್ದಿನೇ ಬರಲ್ಲ. ದಿನಕ್ಕೆ 2 ಸಲ ಅಂದ್ರೆ ತಿಂಗಳಿಗೆ 60 ಸಲ, ತಿಂಗಳಿಗೆ 60 ಸಲ ಅಂದ್ರೆ ವರ್ಷಿಗೆ 700 ಅಥವಾ 800 ಸಲ ಆಗ್ತಾರೆ. ಈ ತರನಾಗಿ ಸಾವಿರಾರು ಸಲ ಆಗೋದ್ರಿಂದ ಚಾಲು ಬಂದ್ ಮಾಡಿ ಇಲ್ಲಿ ಒಂದೇ ಲೀಕೇಜ್ ಸ್ಟಾರ್ಟ್ ಆಗೋದು ಇಲ್ಲೇ. ಇದು ಒಂದೇ ಲೀಕೇಜ್ ಆದ್ರೆ ಎರಡನೇ ಲೀಕೇಜ್ ಟಾಕಿ ಏನಪ್ಪಾ ಅಂದ್ರ ಟಾಕಿ ಬಗ್ಗೆ ಏನಾದ್ರೂ ಇದು ಲೀಕೇಜ್ ಆಗಿ ಮೇಲ್ಗಡೆ ಹಾರ್ತಪ್ಪ 3 ಅಂತಸ್ತಿನ ಮನೆ ಕಡುತ್ತದೆ. ಅಡ್ಡ ಹೊಡಿತಾರೆ, ಅರ್ಧ ಕಿಲೋಮೀಟರ್ ತನಕ ಭಯಾನಕ ಘಟನೆ ಮಾಡ್ತಾರೆ. ಬುಡ ಕಡಿದ್ರೆ ಮನ್ಯಾಗ ಒಂದು ಭವ್ಯ ಆಕಾರ ಮಾಡ್ತದೆ. ಇದಕ್ಕೊಂದು ಅಂತಾರಾಷ್ಟ್ರೀಯ ಬಾಂಬ್ ಅಂತೇಳಿ ಘೋಷಿತ ಮಾಡ್ಯಾರ. ಆ ಬಾಂಬ್ ಮನ್ಯಾಗ ತಂದಿದ್ದು ಎಚ್ಚರಿಯಿಂದ ಬಳಸಿರಿ ಅಂತ ಹೇಳುವ ಅರ್ಥ ನಿಮಗೆ. ತದನಂತರ ಏನಂದ್ರೆ ನಮಗೆ ನಿಮಗೊಂದು ಹುಟ್ಟು ಸಾವ, ಇದಕ್ಕೊಂದು ಹುಟ್ಟು ಸಾವ ಅದಾವ್ರಿ. ಹುಟ್ಟು ಸಾವು ಏನಪ್ಪಾ ಅಂದ್ರೆ ಇಲ್ಲಿ ನೋಡ್ರಿ, ನೀವು ನಂಬ್ತಿರಿ ಬಿಡ್ತೀರಿ ಗೊತ್ತಿಲ್ಲ. 2024 ಸಿ ಅದ. ಸಿ ಅನ್ನೋ 2024 ಏನಪ್ಪಾ ಅಂತಂದ್ರ ABCD ಅಂದ್ರೆ ಎ ಅಂದ್ರೆ ಜನವರಿ, ಫೆಬ್ರವರಿ, ಮಾರ್ಚ್, ಬಿ ಅಂದ್ರೆ ಏಪ್ರಿಲ್, ಮೇ, ಜೂನ್, ಸಿ ಅಂದ್ರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಇದು ಯಾವ ತಿಂಗಳದ್ರಿ? ಸೆಪ್ಟೆಂಬರ್ ಮುಗೀತು, ಅಕ್ಟೋಬರ್. ಸೆಪ್ಟೆಂಬರ್ 2024 ತನಕ ಬಳಸಿರಿ ಅಂತ ಹೇಳಿ ರೂಲ್ಸ್ ಹೇಳ್ತದ. ನಾವ್ ಹೆಂಗೆ ಬಳಸಲಾಗ್ತದೆ ಅದು ಸೆಕೆಂಡರಿ. ಯಾಕಂದ್ರೆ ತರಕರ ಇದನ್ನ ಸ್ವಲ್ಪ ನೋಡ್ಕೊಂಡ್ ತೊಗೊಂಬರಿ ಅಂತ ಹೇಳುವ ಅರ್ಥ ನಿಮಗೆ. ಯಾಕಂದ್ರೆ ಏನಾದ್ರು ಇದು ಎಕ್ಸ್ಪೆಂಡ್ ಡೇಟ್ ಇರ್ತಲ್ರಿ, ಲೀಕೇಜ್ ಆಗಿ ದುರ್ಘಟನೆ ಆದ್ರೆ ಮನ್ಯಾಗ ನಮ್ ಜವಾಬ್ದಾರಿ ನಮ್ ಕೊಡ್ಬೇಕು ನಾವು. ಆದ ಬಳಕ ಯಾವಾದ್ರೂ ಬರಲ್ಲ, ಯಪ್ಪ ಅಂದ್ರೆ ಬರಲ್ಲ. ತದನಂತರ ಇದು ಸ್ಪೀಡ್ 660 ಸ್ಪೀಡ್ ಇರ್ತೈತ್ರಿ. ಇದು ಏನಾದ್ರು ಮನ್ಯಾಗ ಲೀಕೇಜ್ ಆದ್ರೆ ಹೇಳಿದ್ ನಿಮಗೆ. ಸಾಮಾನ್ಯವಾಗಿ ಹೇಳ್ಬೇಕಾರ ಇದಕ್ಕೆ ಅಂತ ಹೇಳಿ ಮನ್ಯಾಗ ಒಂದು ಕರೆಂಟ್ ಅದ, ಕರೆಂಟ್ ಹೆಚ್ಚಕ್ಕೆ ಮಾಡೋರು ಮೀಟರ್ ಬಂದಾವ, ಬರೋಬರ್ರಿ. ಹಳ್ಳ್ಯಾಗ ಎಷ್ಟೋ ಜನ ತಿರ್ಕೊಂಡ್ರು. ಯಾಕಂದ್ರೆ ಕರೆಂಟ್ ಇಂದ 10-15 ವರ್ಷ ಹಿಂದಗಡೆ ಯಾಕಂದ್ರೆ ಆಟೋ ಇದ್ದಿತ್ತಿಲ್ಲ. ಈಗ ಎಲ್ಲಾರ ಕಡೆ ಆಟೋ. ಉದಾಹರಣೆಗೆ ಹೇಳ್ಬೇಕಾದ್ರೆ ನಿಮ್ಗೆ ಇನ್ನೂ ಒಂದು ಶಾರ್ಟ್ ಕಟ್ ನಾಕಾರ ಒಂದು ಮೊಬೈಲ್ ತೋತೀವಿ, ಒಂದು ಸೇಫ್ಟಿ ಬಳಸ್ತೀವಿ, ಒಂದು ಬಿದ್ರೆ ಹೊಡಿಬಾರ್ದು, ಖರಾಬ್ ಅಂತ ಹೇಳಿ. ಒಂದು ಟಿವಿ ತೊಂದ್ರೆ ಟಾಪ್ಲೇಜ್ ಇರ್ತದೆ, ಇದಕ್ಕೂ ಸೇಫ್ಟಿ ಅಂತ ಹೇಳಿ ಕೆಲವೊಂದು ಸೇಫ್ಟಿ ಮಷಿನ್ ಬಂದಾವ. ಅದು ಯಾಕೆ ಕೆಲವರು ಹಳ್ಳ್ಯಾಗ ಮತ್ತು ಸಿಟಿಯಾಗ ಎಲ್ಲಾರು ಬಳಸ್ತಾರ, ಅದು ಯಾಕಂತ ಹೇಳಿ ಅದು ಇದು ಈ ತರನ ಘಟನೆ ಆಗೋ ತೋರ್ಸಲ್ರಿ, ಆ ತರನ ಆಗ್ಬಾರ್ದು ಅಂತ ಹೇಳಿ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀನಿ. ಅದು ಯಾಕಂದ್ರೆ ನಾನು ನಿಮಗೆ ಇದು ಹಾಕಾಕ ಅಂತ ಹೇಳಿ ಬಂದಿಲ್ರಿ, ಇದ್ರ ಬಗ್ಗೆ ಮಾಹಿತಿ ಹೇಳಕ್ ಬಂದೀನಿ. ಇದು ತಿಳ್ಕೊರಿ, ನಿಮಗ್ ಬೇಕಂದ್ರೆ ಹಾಕಿರ್ತೀವಿ, ಇಲ್ಲಕಂದ್ರೆ ಮಾಹಿತಿ ಹೇಳಿ ಹೋಗಿರ್ತೀವಿ. ಸರ್ ಇದು ಯಾಕೆ ಹಾಕ್ಬೇಕಪ್ಪ ಅಂದ್ರೆ ನಮ್ ಗ್ಯಾಸ್ ಎಷ್ಟದೆ ಕಣ್ಣಾರ ನೋಡಕೋತ್ ಕುಂದ್ರಾಕ ಹೋಗಲ್ಲ, ಕಾಟ ಮಾಡ್ಕೋತ ತೊಳಕೋ ಬರಲ್ಲ. ಯಾವುದೇ ಟಾಕಿ ಇರ್ಲಿ, ಇದು ಗ್ಯಾಸ್ ಎಷ್ಟದ ಅದು ತೋರಿಸ್ತದ ಅಷ್ಟೇ ಅಲ್ರಿ. ಯಾವಾಗ ಖಾಲಿ ಹಾಕದ ಇಂಡಿಕೇಟರ್ ಕೊಡ್ತಾರೆ, ಎಲ್ಲಾ ತರ ತೋರಿಸ್ತದೆ. ಸಾಮಾನ್ಯವಾಗಿ ಇದು ಒಂದೇ ಕೆಲಸ ಏನ್ ಮಾಡ್ತದ್ರಿ, ಇದರ ಸ್ಪೀಡ್ ಎಷ್ಟಂತ ಹೇಳ್ತೀನಿ ನಿಮಗೆ ನಾನು. ಯಾಕಂದ್ರೆ ಆಲ್ರೆಡಿ ಸ್ಪೀಡ್ ಇದ್ರದ್ದು 660 ಹೇಳಿದಲ್ರಿ. ಇದರ ಸ್ಪೀಡ್ 660. ಇದು ಮನ್ಯಾಗ ಏನಾದ್ರು ಲೀಕೇಜ್ ಆದ್ರ ಈ ತರನಾಗಿ ದುರ್ಘಟನೆ ಆಕತ್ತಂದ್ರೆ ಸ್ವಲ್ಪ ಬ್ಯಾಟ್ರಿ ಹಿಡಿದು ನೋಡ್ತೇನ್ರಿ, ಕಾಣಿಸಲಾಗ್ಯದ ನೋಜಲ್ ಇರ್ತದ್ರಿ. ಬರೀ ತೋರಿಸ್ತೀನಿ ನಿಮ್ಗೆ. ನೀವೇನ್ ತಿಳ್ಕೊತೀರಿ, ಇದು ಅಷ್ಟೇ. ಈಗ ಅದು ಟೊಪ್ಪಣ ಅದಲ್ರಿ, ಇದು ಟೊಪ್ಪಣ ಮುಚ್ಚಿದ್ರೆ ನಮ್ದು ಜೀವನ ಮುಗೀತು. ಇದು ಕೇವಲ ಗಾಳಿ, ಧೂಳ, ಮಣ್ಣ ಹೋಗ್ಬಾರ್ದು ಅಂತೇಳಿ ಡಸ್ಟ್ ಪೇಪರ್ ಇದು. ಸಾಮಾನ್ಯವಾಗಿ ಒಂದು ರೊಟ್ಟಿ ಬುಟ್ಟಿ ಮೇಲೆ ಹಚ್ಚದಂಗೆ ಸಾಮಾನ್ಯವಾಗಿ. ತದನಂತರ ಇದು ತೆಗಿತೀರಿ. ಇದ್ರಾಗ ಸೀಲೆಂಪರ್ ಏನಂದ್ರೆ ಇದ್ರ ಒಂದು ವಯಸ್ಸರ ಅದ್ರಿ, ಮಗಲಾಗ ಒಂದು ವಯಸ್ಸರ ಒಂದು ಕಡ್ಡೆ ಅದ್ರಿ. ಇದು ಏನಾದ್ರೂ ಲೀಕೇಜ್ ಆಗಿ ಮನ್ಯಾಗ ದುರ್ಘಟನೆ ಆದ್ರೆ ಕೆಲವೊಂದ್ಸಲ ಎಷ್ಟೋ 3 ತಿಂಗಳು ಗ್ಯಾಸ್ ಹೋಗೋದು 15 ದಿನ ಅಥವಾ 2 ತಿಂಗಳ 20 ದಿನ ಅಥವಾ 1.5 ತಿಂಗಳ ಖಲಾಸ್ ಆಗ್ತಾವ. ಅದು ನಮ್ಯಾಗ ನಾವೇ ಹಾಕೋತೀವಿ, ಏನೋ ಯಾರಿಗೇನು ಹೇಳಲ್ಲ ನಾವು. ಇದ್ರ ಸ್ಪೀಡ್ 660 ಹೆಂಗಂದ್ರೆ ಈ ತರನಾಗಿರ್ತದೆ. 1 ಸೆಕೆಂಡ್ ಮಾಡಿದ್ರೆ ಮನ್ಯಾಗ ಭಯ ಬರ್ತದ. ಏನಾದ್ರು 5 ನಿಮಿಷ 10 ನಿಮಿಷ ಆದ್ರೆ ಮನ್ಯಾಗ ಮನಿ ಬಿಟ್ಟು ಹೊರಗೆ ಬಿಡ್ತೇವೆ ಸರ್. ಬರೋಬ್ರಿ. ಇದು ಸೇಫ್ಟಿ ಯಾಕೆ ಬಳಸ್ತಾರೆ ಅಂದ್ರೆ ಕಣ್ಣಾರಿ ನೋಡಕ್ ಬರಲ್ಲ. ಇದು ಎಲ್ಲಾ ತರ ಮೀಟರ್ ತೋರಿಸ್ತಾರೆ. ಹಳ್ಳ್ಯಾಗ ಸಿಟಿಯಾಗ ಬಳಸ್ತಾರೆ. ಇದ್ರ ಮ್ಯಾಗ ಇದು ಕೊಂಡಿರ್ತಾರೆ ಕಕ್ಕ ಏನ್ರಿ, ಇದ್ರ ಮ್ಯಾಗ ಇದು ಕೊಂಡಿರ್ತದ. ಇದು ಯಾಕೆ ಅಂತಂದ್ರ ಇದು ಗ್ಯಾಸ್ ಇದನ್ನು ಚಲೋ ಅದ್ರಿ, ಇದನ್ನು ಚಲೋ ಅದ್ರಿ. ಇದು ಸೇಫ್ಟಿ ಏನ್ ಮಾಡ್ತಂದ್ರೆ ಶಾರ್ಟ್ ಕಟ್ ನಿಮಗೆ ಗೌಟಿ ಭಾಷೆ ಹೇಳ್ಬೇಕಾರ ಇದ್ರ ಮ್ಯಾಗ ಇಟ್ಟು ಒಲಿ ಚಾಲೂ ಮಾಡಿದ್ರೆ ಒಲಿ ಹತ್ತಲ್ರಿ. ಈಗ 2 ಒಲಿ ಚಾಲೋ ರೀ ಅಮ್ಮ, ಕಾಕ ಒಲಿ ಹತ್ತಸ್ರಿ ಅಮ್ಮ. ಏನಲ್ಲ ಪಾಟ್ ನೋಡಿ ನಾವು ಮುಗಿಸ್ತೀವಿ. ಗಡ್ಡೆ ತೋರಿ ಆದ್ರೆ
ಡೇವಿನ ಹತ್ರ ಬರ್ತಾವು. ಯಾಕೆ ಹತ್ತಲ್ಲಪ್ಪ ಅಂದ್ರೆ ಮಷಿನ್ ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಅನಾಹುತಗಳು ಆಕ್ಕವ, ಬಂದ್ ಆಗ್ಬಿಟ್ಟು ಈಗ ಬಟನ್ ಚಾಲೋ ಖರೆ ಬಂದ ಒಂದ್ ಮನ್ಯಾಗ ಒಂದ್ ಕರೆಂಟ್ ಇದ್ರ DP ಚಾಲೂ ಮಾಡ್ಬೇಕು, ನಾವು ಆಟೋ ಇಟ್ಟರೆ ಬರ್ಬೇಕು, ಈಗ ಬಟನ್ ಹೋಗಿ ಹೊಡಿಬೇಕು. ಆಟೋ ಚಾಲು ಇಟ್ಟಿಲ್ಲ, ಅಲ್ಲೋ ಚಾಲು ಇಡ್ಬೇಕು. ಇದು ಗ್ಯಾಸ್ ಎಷ್ಟದೆ ತೋರಿಸ್ತದೆ. ಈಗ ನಿಮ್ ಗ್ಯಾಸ್ ಫುಲ್ ಅದ ಎಷ್ಟದ ನನಗ್ ಗೊತ್ತಿಲ್ಲ, ನೀವ್ ಹೇಳ್ತೀರಿ ಓಕೆ, ಇಲ್ಲಿ ಎಲ್ಲ ಮೀಟರ್ ತೋರಿಸ್ತೀರಿ. ಈಗ ಫುಲ್ ಇದ್ರ ಪೂರ ಮ್ಯಾಗ ಬರ್ತದ್ರಿ ಕಕ್ಕ 5 ಮೀಟರ್. ಅದೇ ಎಣ್ಣೆ ಮೀಟರ್ ಹೆಂಗ ಶೇಕಲ್ ಬಿಡುತ್ತೆ. ಅರ್ಧ ಇದ್ರ ಅರ್ಧಕ್ರಿ, ಹಳದಿಗೆ ಬಂದ್ರ ಬುಕಿಂಗ್ ರೀ, ಪೂರ ಖಾಲಿ ಆದ್ರೆ ಕೆಳಗ್ ಬರ್ತರಿ. ಇದಕ್ಕೆ 2 ಸಲ ಒತ್ತಿನ್ರ ಘಟಕ ಬಟನ್. ಈಗ ಈ ಸದ್ಯಕ್ಕೆ ಎಷ್ಟ ನೋಡ್ರಿ ನಿಮ್ ಟಾಕಿ ಎಲ್ಲ ಪೂರ ಮ್ಯಾಗ ಕಕ್ಕ. ಈಗ ಒಲಿ ರೆಡಿ 10 ವರ್ಷ ರೆಡಿ 10 ವಾಡ್. ಈ ತರ ಇದ್ದಕ್ರೆ ಮನೆಯಲ್ಲಿ ಹಾಲು ಚಾ ಬೀಳಿ ಏನಾದ್ರು ಉಕ್ಕು ಪದಾರ್ಥಗಳು ಇಟ್ಟಿರ್ತಾರ. ಉಕ್ಕಿ ಆದ್ರೆ ಏನಂತದ್ರಿ, ಇದು ಬೆಂಕಿ ಇದ್ರೆ ಒಲಿ ಇದ್ರೆ ಉಕ್ಕಿ ಆರಿದ್ರೆ ಮುಗಿತು ಶೇ ಕಲಾಸ್. ಇದು ಗ್ಯಾಸಿನ ಒಲಿ ಉಕ್ಕಿ ಹುಡುಗರಿಗೆ ಅದಾಗ ಅಥವಾ ಒಗ್ಯಾಣ ಮುಸ್ಲಿಂ ಹೆಣ್ಮಕ್ಳಿಗೆ ಕೆಲಸ ಇರ್ತಾವ. ಈ ತರ ಅರ್ಥ ಮಾಡ್ತಾ ಹೋದ್ರೆ ಉಕ್ಕಿ ಆರಿದ್ರೆ ಕೇವಲ ಗ್ಯಾಸ್ ಮಾತ್ರ ಆರಿರ್ತದೆ ನಿಮಗೆ ಅನ್ಸಿರ್ತದ, ಗ್ಯಾಸ್ ಆರಿದಿಲ್ಲ, ಬೆಂಕಿ ಮಾತ್ರ ಆರಿರ್ತದೆ, ಗ್ಯಾಸ್ ಕಂಟಿನ್ಯೂ ಚಾಲು ಇರ್ತದೆ. ಈ ಪರಿಸ್ಥಿತಿಯಲ್ಲಿ ಆದ್ರೂ ದುರ್ಘಟನೆ ಆಗೋ ಸಂಭವ ಇರ್ತಾವ. ಈ ಪರಿಸ್ಥಿತಿದಾಗ ಇದು ಮಷಿನ್ ಹಾಕಿಲ್ಲ ಅಂದ್ರೆ ಏನಂದ್ರೆ ಸ್ಪೀಡ್ ಹೆಚ್ಚಾಗ್ತದ. ಇದು ಕಂಟ್ರೋಲ್ ಮಾಡಿ ಎಷ್ಟು ಬೇಕು ಅಷ್ಟೇ ಕೊಡ್ತಾರ. ಅಂದ್ರ 90% ಲಾಕ್ ಮಾಡ್ಕೊಂಡು 10% ಮಾತ್ರ ಕೊಡ್ತಾರ. ಈ ತರ ಇದಕ್ಕೆ ಮನೆಯಲ್ಲಿ ನಾ ಹೇಳದಲ್ಲ ಜಗ್ಲಿ ಇದಪ್ಪ ಅಂತ ಹೇಳಿ, ಜಗ್ಲಿ ಮ್ಯಾಗ ದೀಪ ಇರ್ತಾವ, ಕಟ್ಟಿಗೆ ಒಲಿ ಇರ್ತಾವ, ಅಥವಾ ಕರೆಂಟ್ ಬೋರ್ಡ್ ಸ್ವಿಚ್ ಬೋರ್ಡ್ ಇದೇನ್ ಬೆಂಕಿ ಹಚ್ಚಬೇಕಲ್ಲ ತಾನೇ ಹೋಗಿ ಶಾರ್ಟ್ ಸರ್ಕ್ಯೂಟ್ ಹಾಕವ. ಇದಕ್ಕೆ ಸೈನ್ಸ್ ಅಂತ ಹೇಳಿ ಹೇಳ್ತದೆ. ಈ ಮಷಿನ್ ಹಾಕಿದ್ರೆ ಏನಪ್ಪಾ ಅಂದ್ರೆ ಸೇಫ್ಟಿ. ಈಗ ಇದ್ರ ಮಗಳಾಗೆ ನಾವು ದೀಪ ಹಚ್ಚಿಟ್ರಮ್ಮ ಆತಾವ್ರಿ, ಅರುಮರು ಆಗಿದ್ದು ದುರ್ಘಟನೆ ಆಗ್ಯಾವ. ಅದಕ್ಕೆ ನಿಮ್ಗೆ ಹೇಳಕ್ ಬಂದಿವ್ರಿ ನಾವು. ಈಗ ಈ ತರನಾಗ ಚಾಲು ಇದ್ದಕ್ಕಾರ ಈಗ ಈ ಸದ್ಯಕ್ಕೆ ನನಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ, ಒಲಿ ಚಾಲು ಇಟ್ಟಿದ್ರಿ ಕಡ್ಡೆ ಬಂದ್ರೆ ಸಾದಾ ಬಂದಾವ. ಈಗ ಮೊದಲಿನಾಗ ಬಂದಿರಿ ಯಾರು ಈಗ ಇಲ್ಲ ಕಾಟ ಹೇಳಿದ್ರೆ ಹಾಗೆ ಮಾಡೋ. ಈಗ ಒಲಿ ಹತ್ಕೋಬೇಕಲ್ರಿ ಬೆಂಕಿ ಏನಿಲ್ರಿ, ಹತ್ಕೋಬೇಕಲ್ ಕರಿ. ಇದು ಹತ್ಕೊಳ್ಳಲ್ಲ. ಯಾಕೆ ಹತ್ಕೊಳ್ಳಂದ್ರ ಈ ತರ ಉಕ್ಕಿ ಆರಿದ್ರ 2 ನಿಮಿಷ 3 ನಿಮಿಷ 5 ನಿಮಿಷ ಬಿಟ್ರೆ ನಮಗ್ ಸೀದಾ ಬಂದ್ ಹಚ್ಚರಿ. ಇದ್ರ ಮಗಲಾಗಿಟ್ರೆ ಬೆಂಕಿ ಬಗ್ಗತ್ತದ. ಇದಕ್ಕೆ ಸಮೀಪ ಇದು ಹಚ್ಚರು ಹತ್ತಲ್ಲ. ಇದು ಲಾಕ್ ಮಾಡ್ಕೊಡೋದು. ಯಾವಾಗ ಹತ್ತದ್ರಿ ಸರ್ ಅಂದ್ರೆ ಯಾವಾಗ ನಾ ಇದು ಬರ್ನಲ್ ಕೊಯ್ ಟಚ್ ಮಾಡಿದಿನಲ್ರಿ ಈ ತರನಾಗ ಯಾವಾಗ ಅಷ್ಟೇ ಹತ್ತದ್ರಿ. ಈ ತರನಾಗ ಇದು ಮಷಿನ್ ಇದ್ದಿದ್ರೆ ಏನ್ ಮಾಡ್ತಾರ ಆಟೋಮೆಟಿಕ್ ಇದ್ರೆ ಬಗ್ ಅಂತ ಹಚ್ಕೊಂಡ್ ಬಿಡ್ತಾರೆ ಅಮ್ಮ. ಅದು ಹತ್ಕೊಂಡು ಕೈ ಸುಟ್ಕೊಳ್ಳೋದು, ಮುಖ ಸುಟ್ಕೊಳ್ಳೋದು, ತೆಲಂಗ ಕೂಸು ಸುಟ್ಕೊಳ್ಳೋದು ಆಗ್ತದ್ರಿ. ಈಗ ಇದನ್ನು ಚಲೋ ಅದ್ರಿ, ಇದನ್ನು ಚಲೋ ಅದ, 2 ಚಲೋ ಅದಾವ. ಈಗ ಅದನ್ನು ಚಲೋ ಅದ. ಈಗ ನೋಡ್ರಿ ತೋತೇನ್ರಿ. ಈಗ ಈಗ ತೋಂತ ಹೇಳಿರಲ್ಲ ಹಚ್ಚಿಡ್ರಲ್ಲ ಎಲ್ಲಿ ತೋತದ ನೋಡ್ರಿ. ಯಾಕಂದ್ರೆ ಇದು ಆಟೋ ಕಂಟ್ರೋಲ್ ಮಾಡ್ಯದ. ಈಗ ಯಾವಾಗ ನಾನಾಗಿ ಒಯ್ದು ಹಚ್ತೀನಿ ಅವಾಗ ಅಷ್ಟೇ ತೋತಾರೆ. ಅರ್ಥ ಏನಂದ್ರೆ ಇದು ಎಷ್ಟು ಬೇಕು ಅಷ್ಟೇ ಕೊಡ್ತದ, ಕಂಟ್ರೋಲ್ ಆದ ಅಂದಂಗ ಅರ್ಥ. ಈ ತರ ಚಲೋ ಇದ್ದಾಗ ಇನ್ನೊಂದು ಲಿಕ್ಕಿ ಹೇಳ್ತೀನಿ. ಉಕ್ಕಿ ಛಲ ಬಳಕ ಮಷಿನ್ ಕುದ್ದಿರ ಬಳಕ ಏನಾದ್ರೂ ಇದು ಬೆಂಕಿ ಅಂತ ತಗೋದು ಈ ನೋಜಲ್ ಇರ್ತಾರೆ. ಒಳಗೊಂದು ಪೈಪ್ ಇರ್ತದೆ. ಆ ಪೈಪ್ನಾಗ ಏನಾದ್ರು ಹೊಳೆದ್ರೆ ಬ್ಯಾಕ್ ಫೈರ್ ಹೊರಗೆ ಹೋಗಕ್ ಜಾಗಿಲ್ಲಮ್ಮ. ರಿಟರ್ನ್ ಹೊಲಿ ಇದ್ರ ಉದಾಹರಣೆ ಹೇಳ್ಬೇಕಾದ್ರೆ ಬಾಯಲ್ಲಿ ನೀರು ಕುಡಿದ್ರೆ ಎಷ್ಟೋ ಸಲ ಮುಗಿಲಿ ಬರ್ತಾವ. ಅರ್ಥ ಹೊಳಿ ಬ್ಯಾಕ್ ಫೈರ್ ಒಂದು ಪೈಪ್ ನಾಗ ಗ್ಯಾಸ್ ಹೋಗೋದು ಅದ್ರಾಗೆ ರಿಕಿಡ್ ಬಂದ್ರೆ ಬೆಂಕಿ ಎತ್ತಗಿದ್ರ ಹತ್ತಗಲಿ ಈ ರೆಗ್ಯುಲೇಟರ್ ಬಂದ್ರೆ ವಿತಿನ್ ಸೆಕೆಂಡ್ ನಾಗ ಏನಾದ್ರು 1% ಮಾತ್ರ ಗ್ಯಾಸ್ ನಾಗ ಬೆಂಕಿ ಹೋದ್ರೆ ಗ್ಯಾಸ್ ಹಾಕಿ ವಿತಿನ್ ಸೆಕೆಂಡ್ ನಾಗ ಬ್ಲಾಸ್ಟ್ ಆಗ್ತದೆ. ಆಮೇಲೆ ಚಾಲು ನೀರಿಲ್ಲ. ನೀವು ಇದು ನಾವು ಲಿಕೇಜ್ ಹೇಳಿ ತೋರಿಸ್ಬೇಕಾದ್ರೆ ನನ್ನ ಕೆಲಸ ಲಿಕೇಜ್ ತಪ್ಪದಾಳು ತಿದ್ದುಕೊಲಾಗ ನಾವು ಬಂದಿದ್ರಿ ಅಷ್ಟೇ. ಅಮ್ಮಾರ ಈ ತರನಾಗ ನಿಮ್ ಒಲಿ ಚಲೋ ಅದ್ರಿ. ನಿಮ್ಮ ಅಕಸ್ಮಾತ್ ಈಗ ಇದು ಪೈಪ್ ಬದಲಿಸ್ಬೇಕಂತ ಹೇಳಿದೆ. ಎಷ್ಟಾಗಿತ್ತು ನಾನು ನೋಡ್ತೀನಿ. ಅದಕ್ಕೆ ಇದು ಕೊಳಿತು, ಇಲ್ಲಿ ಗಸ್ತು, ಇದು ಹರಿತು, ಪೆಟ್ಟಂದ್ರ ಮಷಿನ್ ಏನಂತಾರೆ ಹಾಕಿಲ್ಲ ಅಂದ್ರೆ ಡೈರೆಕ್ಟ್ ಇರ್ತದ, ಶಾರ್ಟ್ ತೋತದ. ಇದು ಆರ್ತಿಂಗ್ ಇರೋದ್ರಿಂದ ಕಮ್ ಶಾರ್ಟ್ ತೋತದ, ಏನೂ ಆಗಲ್ಲ. ಈ ಸದ್ಯಕ್ಕೆ ಚಾಲು ಇದ್ದಾಗ ಇಲ್ಲಿ ಪೈಪ್ ಕಿತ್ತಿದೆ ನಾನು ಏನ್ರಿ, ಇಲ್ಲಿ ಪೈಪ್ ಕಿತ್ತಿದೆ. ಈ ಪೈಪ್ ಕಿತ್ತಿರಿ ಏನಂದ್ರೆ ಆಗಲ್ರಿ ರೆಗ್ಯುಲೇಟರ್ ಖರಾಬ್ ಅಂತ ನಿಮ್ಗೆ ಗೊತ್ತಾಗಲ್ಲ. ಪೈಪ್ ಖರಾಬ್ ಅಲ್ಲಿ, ರೆಗ್ಯುಲೇಟರ್ ಖರಾಬ್ ಅಲ್ಲಿ, ಒಲೆ ಖರಾಬ್ ಅಲ್ಲಿ, ಏನಲ್ಲಿ ಮಷಿನ್ ಆಟೋಮೆಟಿಕ್ ಲಾಕ್ ಮಾಡ್ಕೊಂಡ್ಬಿಡ್ತದೆ. ಈಗ ಚಾಲು ಇದ್ದಕ್ರೆ ಈ ಪೈಪ್ ತೆಗೆದ್ರೆ ಅಷ್ಟೇ ಇರ್ಕಕ್ಕ, ಇಲ್ಲಿ ತೆಗೆದ್ರೆ ಅಷ್ಟೇ, ರೆಗ್ಯುಲೇಟರ್ ತೆಗೆದ್ರೆ ಅಷ್ಟೇ. ಚಾಲು ಇದ್ದಕ್ರೆ ತೆಗೈತೇನ್ರಿ ಇದು ಟ್ಯಾಪ್ಲೇಜರ್ ಏನ್ ಮಾಡ್ತದೆ ವಿತಿನ್ ಸೆಕೆಂಡ್ ಆಗಿ 0 ಬಂದ್ಬಿಡ್ತದೆ. ಈಗ ಅರ್ಥ ಏನಂದ್ರೆ ಅರ್ಥ ಮಾಡ್ತು ಬಿಟ್ಟು ಹೋದ್ರೆ ಅಷ್ಟೇ ಅಲ್ರಿ. ಅನಾಹುತಗಳು ಯಾವಾಗ ಆಗ್ತಾವ ಯಾವಾಗಿಲ್ಲ ಗೊತ್ತಿಲ್ಲ. ಈ ತರ ಯಾಕಾಗತ್ತಾವ. ಇದು ಸೇಫ್ಟಿ ಹಳ್ಳ್ಯಾಗ ಸಿಟಿಯಾಗ ಎಲ್ಲರೂ ಬಳಸಾಕತ್ತಾರ. ಇದ್ರ ಸ್ಪೀಡ್ ಹೇಳಿದೆ ಆಗ ನಿಮಗ 660 ಸ್ಪೀಡ್ ಗ್ಯಾಸ್ ಇಲ್ರಿ. ಎಷ್ಟ್ರಿ ಈ ಮಷೀನ್ ಆಗ್ಯಾರ ಬರೇ ಪಾಶ್ಯ ಮೈನಸ್ ಮಾಡಿ 160 ಸ್ಪೀಡ್ ಅಷ್ಟೇ ಕೊಡ್ತಾರಿ. ಆದ್ರೆ ಬೆಂಕಿ ತಗಲಿದ್ರೆ ಯಾವ ತರನ ಹಾಕ ನೋಡ್ರಿಪ್ಪ. ಇದರದೇ ಬೆಂಕಿ ಈ ತರನಾಗಿದ್ರ ಅರ್ಥ ಏನಂದ್ರ ಇದರದೇ ಬ್ಯಾದ ಬೆಂಕಿ ಈ ತರನಾಗಿದ್ರ
ಮನೆಯಲ್ಲಿ ಮೇಲೆ ಹೋಗುವಂತ ಬೆಂಕಿ 1% ಮಾತ್ರ ಗ್ಯಾಸ್ ಒಳಗೋದ್ರೆ ವಿತಿನ್ ಸೆಕೆಂಡ್ ಗ್ಯಾಸ್ ಬ್ಲಾಸ್ಟ್ ಆಗ್ತಾರೆ. ಇದು ಆಗ್ಬಾರ್ದು ಅಂತ ಹೇಳಿ ಪ್ರತಿ ಮನೆಗೆ ಇದ್ರ ಬಗ್ಗೆನೂ ಹೇಳತ್ತದ, ಇದ್ರ ಬಗ್ಗೆನೂ ಹೇಳತ್ತದ. ಇದು ಸೇಫ್ಟಿ ಅದ ಅಂತೇಳಿ ಆಟೋ ಎಲ್ಲಾರು ಸೇಫ್ಟಿ ಬೇಕ್ರಿ ನಮಗೆ ಅಂತೇಳಿ ಬೇಕಾದವ್ರು ಹಾಕೋಬಹುದು. ಇದ್ರ ಕಿಮ್ಮತ್ ಹೇಳಿ ಮುಗಿಸ್ಬಿಡ್ತೀನಿ ವಿಷಯ. ಇದು ಬೇಕಾದ್ರೆ ಹಾಕ್ರಿ ಅಥವಾ ನಾ ಮಾಹಿತಿ ಹೋಗಿನ್ರಿ. ಈಗ ಇದ್ರ ಮ್ಯಾಕ್ ಕುಡಿರ್ತದ್ರಿ ಕಕ್ಕ. ಇದು ಮೊದಲ ಏನ್ ಮಾಡ್ತೀವಿ ನಾವು, ದಿನಾಲು ಬಟನ್ ಚಾಲು ಬಂದ್ ಮಾಡ್ತಿದ್ದೇವು. ಇದು ಮಷಿನ್ ಹಾಕಿದ್ರ, ಇದು ಆಟೋ ಹಾಕಿದ್ರ ದಿನಾಲು ಚಾಲು ಬಂದ್ ಮಾಡೋದು ಬೇಕಾಗಿಲ್ಲ. ಇದು ನಿಮ್ಗೆ ಖರಾಬ್ ಆಗೋದು ಬೇಕಾಗಿಲ್ಲ. ಇದನ್ನು ದಿನಾಲು ಚಾಲು ಬಂದ್ ಮಾಡೋದಿಲ್ರಿ ಕಕ್ಕರ. ಇದು ಒಂದ್ಸಲ ಚಾಲು ಮಾಡ್ಬಿಟ್ರೆ ಮುಗಿತು. ಯಾವಾಗ ಗ್ಯಾಸ್ ಖಾಲಿ ಅಂತ ಹೇಳಿ ಮೂಳು ತೆಳಗ್ ತೋರ್ಸ್ರಿ ಕಾಟ, ಅವಾಗ ಇದು ಬಂದ್ ಮಾಡಿದ್ರಿ ಕಂಟಿನ್ಯೂ ಚಾಲು ಏನು ಸಮಸ್ಯೆ ಆಗಲ್ಲ. ಈಗ ಗ್ಯಾಸ್ ಖಾಲಿ ತೆಗೆದ್ರಿ, ಒಳ್ಳೆ ಗ್ಯಾಸ್ ಟಂಕಿ ತುಂಬಾ ಕೊಡ್ತೀರಿ, ಒಳ್ಳೆ ತುಂಬ್ಕೊಂಬರ ಆಸ್ ಎ ಸೇಮ್ ಹೊಳಿ ತರ್ತೀರಿ. ಇದಕ್ಕಂದ್ರೆ ಇದು ಒತ್ತಿ ಬಿಟ್ರೆ 2 ಸಲ ಇದಕ್ಕೆ ಒತ್ತಿ ಬಿಟ್ರೆ 3 ತಿಂಗಳ ತನ ಇಲ್ಲಿ ಏನು ಚಾಲು ಬಂದ್ ಮಾಡೋದಿಲ್ರಿ. ಹೊಸ ತರನ ಅಷ್ಟೇ. 3 ತಿಂಗಳ ತನ ಅಷ್ಟೇ, ದಿನ ಬಳಸೋದಿಲ್ರಿ. ಒಂದ್ಸಲ ಬಂದ್ ಒತ್ತಿ ಆಟೋ ಚಾಲು, ಆಟೋ ಇಟ್ಬಿಟ್ಟು ಆಟೋಮೆಟಿಕ್ ತಾನೇ ಹೇಳ್ತದ. 5 ಮಿನಿಟ್ ಆಗ ನಂಗ ಕಂಟಿನ್ಯೂ ಚಾಲು ಏನೂ ಆಗಲ್ರಿ. ಈಗ ಇಲ್ಲೇ ಚಾಲು ಮಾಡಿದ್ರಿ, ಇಲ್ಲೇ ಬಂದ್ ಮಾಡಿದ್ರಿ, ಏನು ಕೈನೇ ಹಚ್ಚೋದಿಲ್ರಿ. ಯಾಕಂದ್ರೆ ಸಣ್ಣವರು ದೊಡ್ಡವ್ರು ಇರ್ಲಿ ಯಾರೇ ಇರ್ಲಿ ಬದೊಂದು ಬಾಂಬ್ ಅದೇ. ಓಕೆ ಬ್ರದರ್, ಕಟ್ ಮಾಡಿ.